ಭಿನ್ನಾಭಿಪ್ರಾಯ ಬಂದು ಉದಾಹರಣೆ ಕೊಡ್ತಾರೆ, ಎಂಥ ಅಭಿಪ್ರಾಯ ಭಿನ್ನ ಬಂತು ಅಂತ. ಯಾದವ ಪ್ರಕಾಶರು ಛಾಂದೋಗ್ಯ ಉಪನಿಷತ್ತನ್ನು ಪಾಠ ಮಾಡ್ತಾಯಿದ್ರು. ಆ ಗುರುಗಳು ಸೇವೆ ಮಾಡ್ಬೇಕು ಶಿಷ್ಯರು. ಅವ್ರ ಮಂತ್ರ ಹೇಳ್ತಿರ್ಬೇಕಾದ್ರೆ ಯಾರಾದರೂ ಎಣ್ಣೆ ಹಾಕಿ ಮೈ ಒತ್ತಬೇಕು ಗುರುಗಳಿಗೆ, ಮೈ ತಿಜ್ಕೋತೆಲ್ಲ ಮಾಡ್ತಾಯಿದ್ರು. ಈ ರಾಮಾನುಜರು ಗುರುಗಳು ಮೈ ಒತ್ತಾ ಇದ್ರಂತೆ ಎಣ್ಣೆ ಹಾಕಿ. ಕಲ್ಪನೆ ಕೂತ್ಕೊಂಡಿದ್ದಾರೆ ಯಾದವ ಪ್ರಕಾಶರು, ಹಿಂದೆ ಬೆನ್ನಿಂದ ಹೋಗಿ ಎಣ್ಣೆ ಹಾಕಿ ಉಜ್ಜುತ್ತಾ ಇದ್ದಾರೆ ಬೆನ್ನಿಗೆ ಅವರು. ಆಗ ಅವ್ರು ಛಾಂದೋಗ್ಯದ ಮಂತ್ರ ಹೇಳ್ತಿದ್ದಾರೆ. ಮಂತ್ರ ಎಷ್ಟು ಚೆನ್ನಾಗಿದೆ. ಯಶೋಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ. ಕಣ್ಣಿಗೊಂದು ದೃಶ್ಯ ಕಾಣುತ್ತೆ, ಪುರುಷನ ದೃಶ್ಯ ಕಾಣಿಸುತ್ತೆ. ಕಣ್ಮುಂದು ಕಟ್ಟಂಗಿದೆ ಛಾಂದೋಗ್ಯದ ಮಾತದು. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಅಪ್ರಣಖ ಸರ್ವ ಏವ ಸುವರ್ಣ. ಇಲ್ಲಿವರೆಗೂ ಚೆನ್ನಾಗಿತ್ತು. ಕಡೆ ಸಾಲು ಛಾಂದೋಗ್ಯದ ಶ್ಲೋಕದ್ದು ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಬರ್ತದೆ. ಮೊದಲಿನ 2 ಸಾಲು ಚೆನ್ನಾಗಿದ್ರು, ಭಗವಂತನ ವರ್ಣನೆ ಮಾಡುವಂಥದ್ದು, ರೂಪ ವರ್ಣನೆ ಮಾಡುವಂಥದ್ದು. ಕಡೆ ಸಾಲು ಏನು ಬಂತು, ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಬಂತು. ಅದಕ್ಕೆ ಅರ್ಥ ಏನು ಹೇಳಿದರು ಅವರು ಗುರುಗಳು? ನೋಡಪ್ಪ, ಇದೊಂದು ವಿಚಿತ್ರ ಇದೆ ಅರ್ಥ. ಯಾಕೆ ಹಂಗೆ ಹೇಳ್ತಾರೋ ಗೊತ್ತಿಲ್ಲ. ದೇವರ ಮುಖ ಕಪಿಯ ಪೃಷ್ಠ ಇದ್ದಂಗಿದೆ ಅಂತ ಹೇಳಿದ್ರಂತೆ. ದೇವರ ಮುಖ ಕಪಿಯ ಪೃಷ್ಠ ಇದ್ದಂಗಿದೆ ಅಂದರೆ ಇದು ಸರಿ ಅನ್ನಿಸ್ತಿಲ್ಲ. ಇದು ಹೆಂಗೆ ತಪ್ಪಾಯ್ತಿದು? ಹೌದು, ಅದೇ ಕಪ್ಯಾಸಂ ಬರೆದಿಲ್ಲ ಅಲ್ಲಿ ಶ್ಲೋಕದ ಬರೆದಲ್ಲ. ಆಸಂ ಅಂದರೆ ತಳ, ಪೀಠ, ಪೃಷ್ಠ. ಕಪಿ ಪೃಷ್ಠದಂಗೆ ಇದೆ ಮುಖ. ಇವರು ಮೈ ಒತ್ತಾ ಇದ್ದಲ್ಲ ರಾಮಾನುಜಾಚಾರ್ಯರು, ಭಾಳ ಬೇಜಾರಾಯಿತು. ದೇವ್ರನ್ನ ಹೆಂಗೆ ಹೋಲಿಸ್ತಾರಲ್ಲ ಇವರು ಅಂತ. ಕಣ್ಣಲ್ಲಿ ನೀರು ಹೋಗ್ತಂತೆ. ಆ ಕಣ್ಣೀರು ಇವ್ರು ಕೂತಂಥ ವಿಜಯಪ್ರಕಾಶ್ ಇದು ಯಾದವ ಪ್ರಕಾಶ್ ಅವರ ತೊಡೆ ಮೇಲೆ ಬಿತ್ತು. 1-2 ಹನಿ ಬಿತ್ತು. ಬಿದ್ದರೆ ಬೆಂಕಿ ಬಿದ್ದಂಗೆ ಆಯ್ತಂತವ್ರಿಗೆ. ಏನೋ ಅಳ್ತಾ ಇದೆಯಾ ಅಂತ. ಹೌದು ಸರ್, ತಪ್ಪಾಯಿತು ಸ್ವಾಮಿ, ಇದು ಹೇಳಿದ್ದು ನೀವು, ಇದು ಅಪವ್ಯಾಖ್ಯಾನ ಆಯಿತು. ನನಗೆ ಹೇಳಕ್ಕೆ ಬಂದೇನೋ, ನಾನು ಗುರುನೋ ನೀನು ಗುರುನೋ, ನೀನು ತಿಳಿದಿದ್ದರೆ ಅರ್ಥ ಹೇಳಿ, ಸರಿಯಾಗಿ ಅರ್ಥ ಹೇಳಿದಿರೋದು ಅಂತ. ದಯವಿಟ್ಟು ಗಮನಿಸಬೇಕು, ಒಂದು ಪದಕ್ಕೆ ಅರ್ಥ ಎಷ್ಟು ಚೆಂದ ಇರುತ್ತೆ, ಅದನ್ನು ಹೇಗೆ ಅಧ್ವಾನ ಮಾಡಿಬಿಡ್ತೀವಿ ನಾವು ಅಂತ. ಅದಕ್ಕೆ ಹೇಳಿದ್ದೆ ನಾನು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ನಮ್ಮ ಪುರುಷ ಸೂಕ್ತ ಶುರು ಆಗೋದದು. ಸಂಸ್ಕೃತ ಡಿಕ್ಷನರಿ ಇಟ್ಕೊಂಡು ಕೂತಿದ್ದೆ ನಾವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಸಹಸ್ರ ಶೀರ್ಷ, 1000 ತಲೆ ಇರ್ಬೋದೇನಪ್ಪ ಮನುಷ್ಯ, ಇರ್ಬೋದು 1000 ತಲೆ. ಸಹಸ್ರ ಶೀರ್ಷ ಪುರುಷ, ಒಬ್ಬ ಪುರುಷ 1000 ತಲೆ ಇದೆ ಒಪ್ಕೊಳ್ಳೋಣ. ಸಹಸ್ರಾಕ್ಷ ಅದು ಹೆಂಗಾಗತ್ತೆ? 1000 ತಲೆ ಇದ್ದರೆ 2000 ಕಣ್ಣು ಇರಬೇಕಲ್ವಾ? ಸಹಸ್ರಾಕ್ಷ ಅಂದರೆ ಒಂದೇ 1000 ಕಣ್ಣು. 1000 ತಲೆಗೆ ಒಂದೇ 1000 ಕಣ್ಣು ಹೆಂಗಾಯಿತು? ಮುಂದಿದ್ದು ಅದ ಸಹಸ್ರಪಾತ್, 1000 ಬಿದ್ದು ಹೋಗಿದ್ದಾವೆ. ಇದರ್ಥ. ಇದು ಅರ್ಥ ಅಲ್ಲ. ಅದೇ ಥರ ಅರ್ಥ ಇಲ್ಲಿ. ಅದೆಷ್ಟು ಚೆನ್ನಾಗಿದೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅನ್ನೋದನ್ನು ಎಷ್ಟು ಚೆಂದ ಹೇಳ್ತಾರೆ. ನನಗೆ ಅರ್ಥ ಆದದ್ದು ಹೀಗೆ ಗುರುಗಳೇ, ರಾಮಾನುಜರು ಹೇಳುವಂಥದ್ದು ಉದ್ದಟತನದಿಂದ ಹೇಳ್ತಾ ಇಲ್ಲ, ತುಂಬ ವಿನಯದಿಂದ ಹೇಳ್ತಾ ಇದ್ದಾರೆ. ಕಪಿ ಅಂದರೆ 2 ಅರ್ಥ ಇದೆ. ಕಪಿ ಅಂದರೆ ಕೋತಿ, ಮಂಗ ಒಂದು ಅರ್ಥ. ಇನ್ನೊಂದು ಕಂ ಪಿಬತಿ ಇತಿ ಕಪಿಹಿ. ಕಂ ಅಂದರೆ ನೀರು. ಯಾರು ನೀರನ್ನು ಹೀರ್ಕೋತದೋ ಅದು ಕಪಿಹಿ. ಪ್ರಪಂಚದಲ್ಲಿರುವಂಥ ನೀರನ್ನು ಹೀರ್ಕೊಳ್ಳೋದು ಯಾವುದು? ಸೂರ್ಯ. ಸೂರ್ಯನ ಬಿಸಿಲಿನಿಂದಾನೇ ನೀರು ಹೀರ್ಕೊಳ್ಳೋದು. ಆದ್ದರಿಂದ ಈ ಪ್ರಪಂಚದ ಎಲ್ಲ ನೀರನ್ನು ಹೀರ್ಕೊಳ್ಳುವಂಥವನು ಸೂರ್ಯ. ಅದು ಚೆನ್ನಾಗಿದೆ ನೋಡಿ. ಕಪ್ಯಾಸಂ, ಅಸಂ ಅಂದರೆ ಅರಳಿಸುವಂಥದ್ದು ಅಂತ ಒಂದು ಅರ್ಥ ಇದೆ. ಯಾವ ಸೂರ್ಯನ ಬೆಳಕಿನಿಂದ ಅರಳುತ್ತೋ ಕಮಲ, ಅಂಥ ಕಣ್ಣುಗಳುಳ್ಳವನು ಅಂತ ಅರ್ಥ ಹೇಳ್ತಾರೆ. ಅರ್ಥ ಏನಪ್ಪ ಅಂದರೆ, ಒಟ್ಟು ವಾಕ್ಯದ ಅರ್ಥ, ಸೂರ್ಯ ಕಿರಣಗಳಿಂದ ಅರಳಿದ ಕೆಂದಾವರಿಯ ಹಾಗೆ ಕಣ್ಣುಳ್ಳಂಥ ಪುರುಷ ವಿಷ್ಣು ಅಂತ. ಈ ಪದಕ್ಕೆ ಅವ್ರ ಅರ್ಥ ಹಂಗೆ ಮಾಡಿದರು. ದಿಗ್ಭ್ರಾಂತರಾಗಿ ಹೋದರು ಗುರುಗಳು. ಈ ಅರ್ಥ ನನಗೆ ಹೊಳದೇ ಇರಲಿಲ್ಲಲ್ಲೋ ಅಂದರು ಒಳಗೆ, ಮನಸ್ಸೊಳಗೆ. ಹೊರಗಡೆ ಉದ್ದಟತನ ತೋರಿಸ್ತೇನೆ, ನನಗೆ ಹೇಳೋಕ್ಕೆ ಬರ್ತೀಯ ನೀನು? ಅದೊಂದು ಈಗೂ ಒಂದಿರುತ್ತಲ್ಲ ಮಾಡಿಕೊಂಡು, ನೀನು ಗುರು ಹೋಗು, ದುರ್ಬುದ್ಧಿ ಇದೆಯಾ, ನನ್ನ ಕಡೆ ಪಾಠಕ್ಕೆ ಬರಬೇಡ, ಹೋಗಿ ನೀನು ಅಂತ ಕಳಿಸ್ಬಿಟ್ರು ಮನೆಯಿಂದ. ನಾಳೆಯಿಂದ ಪಾಠ ಬೇಡ ನಿನಗೆ. ಇವರಂದ್ರೆ ಪಾಪ ಗುರುಗಳಿಗೆ ಬೇಜಾರು, ನಾನು ಯಾಕೆ ಮಾಡಬೇಕು, ನಾಳೆಯಿಂದ ನಾನು ಬರಲ್ಲ ಅಂತ ಉಳ್ಕೊಂಬಿಟ್ರು. ಸ್ವಲ್ಪ ದಿವಸ ಹೋಯ್ತು ಹಾಗೇ. ಗುರುಗಳಿಗೆ ಸಮಾಧಾನ ಆಗಲಿಲ್ಲ. ಇವು ನನ್ನ ಕಡೆಯಿಂದ ಟ್ಯೂಷನ್ ಬಿಟ್ಟು ಹೋದರೂ ಕೂಡ ಹೊರಗಡೆ ಬೆಳೀತಾನಲ್ಲ, ಅಲ್ಲಿ ಹೇಳಿಬಿಟ್ರೆ ಗುರುಗಳಿಗೆ ಸರಿಯಾಗಿ ಗೊತ್ತಿಲ್ಲ ಅರ್ಥ ಅಂತ ಅಂದ್ಬಿಟ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗಬಾರ್ದು. ಎಲ್ಲಿವರೆಗೂ ಹೋಗುತ್ತೆ ದ್ವೇಷ ಅಂದರೆ, ಅವನು ಮುಗಿಸ್ಬಿಡ್ಬೇಕು, ಅವನ ರಾಮಾನುಜನ್ ಮುಗಿಸ್ಬಿಡ್ಬೇಕು. ಮುಗಿಸಿರ್ತಾನೆ ಸಮಾಧಾನ ಆಗೋದು. ಹೇಗೆ ಮುಗಿಸ್ಬೇಕು? ಉತ್ತರ ಭಾರತ ಪ್ರವಾಸಕ್ಕೆ ಹೋಗ್ತೀವಿ, ಕರ್ಕೊಂಡು ಹೋಗ್ಬೇಕು ಇವನ್ನ. ಪ್ರಯಾಗದಲ್ಲಿ ಸ್ನಾನ ಮಾಡಬೇಕು, ಮಾಘ ಮಾಸ ಬಂತು. ಹೋದಾಗ ಕರ್ಕೊಂಡು ನದಿಗೆ ತಳ್ಳಿಬಿಟ್ರೆ ಮುಗಿದೆ, ಕೊಚ್ಕೊಂಡು ಹೋಗ್ತಾನೆ ಪ್ರವಾಹದಲ್ಲಿ, ಮುಗಿದೋಯ್ತು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಒಂದಿಬ್ಬರು ಖಾಸಾ ಶಿಷ್ಯರಿಗೆ ಹೇಳಿದರು, ಬಲಿಷ್ಠರಾದವರಿಗೆ, ನೋಡು ಅಲ್ಲಿ ಹೋದಾಗ ಅವನು ಹಿಡ್ಕೋಬೇಕು, ತಳ್ಳಿಬಿಡ್ಬೇಕು ನೀರಲ್ಲಿ ಅಂತ ಹೇಳಿದರು. ಅದು ಹೇಗೋ ಈ ಗೋವಿಂದ ಇದ್ನಲ್ಲ, ರಾಮಾನುಜರ ಚಿಕ್ಕಪ್ಪನ ಮಗ ಬಂದಿದ್ದಾನಲ್ಲ, ಅವನಿಗೆ ಸುಳ್ಳು ಸಿಗ್ತದೆ.
ಗುರುಗಳು ಕರೆಸಿದರು ಇವರು ರಾಮಾನುಜರನ್ನ ತಮ್ಮ ಆಶ್ರಮ ಕರೆಸಿ, ಬಾರೋ ನೋಡಪ್ಪ, ನೀನು ಏನೇ ಅನ್ನೋ, ನಿನ್ನ ಮೇಲೆ ಕೋಪ ಇತ್ತು, ಅದು ನಿನ್ನಂಥ ಬುದ್ಧಿವಂತ ಯಾರೂ ಇಲ್ಲ, ನಿನ್ನಂಥ ಶಿಷ್ಯನನ್ನು ಕಳ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ, ಬಂದ್ಬಿಡು, ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ತೀರ್ಥಯಾತ್ರೆ ಕೂಡ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ, ಅದು ಅಲ್ಲಿ ಹೋಗೋಣ, ಗಂಗಾ ನದಿ ಸ್ನಾನ ಮಾಡ್ಕೊಂಬರೋಣ, ಮಾಘ ಮಾಸ ಪುಣ್ಯಪ್ರದ ಅದು ಅಂತ ಹೇಳಿದ್ರು. ಗುರುಗಳಿಗೆ ಇಲ್ಲ ಅನ್ನೋಂಗೆ ಎಲ್ಲೆಲ್ಲಿ ಹೋಗಿಬಿಟ್ರು, ಪ್ರವಾಸಕ್ಕೆ ಹೋದರು. ಎಷ್ಟೋ ತಿಂಗಳು ನಡ್ಕೊಂಡು ಹೋದ್ರಂತೆ. ಆ ಪರ್ವತ ಶ್ರೇಣಿಗಳಲ್ಲಿ ಹೋಗ್ತಾ ಇದ್ದಾರೆ, ಆಲ್ಮೋಸ್ಟ್ ಹಿಮಾಲಯ ಹತ್ತಿರ ವಿಂಧ್ಯಾಚಲ ಪರ್ವತ ದಾಟಿ ಹೋಗ್ತಿದ್ದಾರೆ. ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಗೋವಿಂದ ಬಂದು ಹೇಳ್ದ, ಅಣ್ಣ ಹುಷಾರಾಗಿರ್ಬೇಕು ನೀನು, ಪ್ಲ್ಯಾನ್ ಹಿಂಗಿದೆ, ಈ ಕಾಡು ದಾಟಿದ ತಕ್ಷಣ ಪ್ರಯಾಗ ಬರ್ತದೆ, ಮುಂದೆ ನೀನು ನೀರಿಗೆ ತೆಳಬೇಕು ಅಂತಾರೆ, ಇಲ್ಲಿಂದ ಪಾರಾಗೋದು ವಾಸಿ ನೀನು ಅಂತ. ಅವ್ರೇನು ಮಾಡಿದ್ರು, ಎಲ್ಲ ಗುಂಪು ಬಿಟ್ಟು ಸಪ್ರೇಟಾಗಿ ಹೋಗ್ಬಿಟ್ರು ಬೇರೆ ಕಡೆ ಒಳಗಡೆ. ಮುಂದೆ ಹೋಗ್ತಾ ಇದ್ದಾರೆ, ಕತ್ಲೆ ಆಗ್ತಾಯಿತ್ತು, ರಾಮಾನುಜ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ರಾಮಾನುಜ, ಎಲ್ಲಿ ಹೋದ, ಎಲ್ಲ ಹುಡುಕಿಸಿದ್ರು, ಸಿಗಲಿಲ್ಲ. ಒಂದು ರೀತಿ ಸಮಾಧಾನ ಆಯಿತು ಗುರುಗಳಿಗೆ, ನಾನು ಗಂಗೆಗೆ ತಳ್ಳೋದು ತಪ್ಪಲ್ಲ, ಹೇಗೂ ತಾನೇ ಕ್ರೂರ ಪಶುಗಳಿಗೆ ಆಗಿರ್ತಾನೆ, ಆಹಾರ ಆಗಿರ್ತಾನೆ, ಮುಗಿತ್ಬಿಡು, ಚಿಂತೆ ಇಲ್ಲ ಅಂತ ಹಾಗೆ ಹೊರಟರು. ಈ ಹುಡುಗ ರಾಮಾನುಜಲ್ಲಿ ಹೋದವರು ಒಂದು ಮರದ ಕೆಳಗೆ ಕೂತ್ಕೊಂಡು ಬರೀ ಶ್ರೀಮನ್ ನಾರಾಯಣನ ಪೂಜೆ ಮಾಡಿ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರು. ಆಗ ಧ್ಯಾನ ಮಾಡ್ತಾ ಇದ್ದಾಗ ವರದರಾಜ ಅವನ ಹೆಂಡತಿ ಪೆರುಂದೇವಿ ಲಕ್ಷ್ಮೀ ಜೊತೆಗೆ ಬಂದರು. ಅಲ್ಲಿ ಬೇಡ ರೂಪದಲ್ಲಿ ಬಂದರು. ಬೇಡ ಗಂಡ ಹೆಂಡತಿ ಇಬ್ಬರು ಬಂದರು. ಯಾರಪ್ಪ ನೀನು ಇಲ್ಲಿ ಕೂತಿದ್ದೀಯಾ ಅಂತ ಕೇಳಿದ್ರಿ ಅವನಿಗೆ. ಹೇಳಿದೆ, ಹಿಂಗೆ ಪ್ರವಾಸಕ್ಕೆ ಬಂದಿದ್ದೆ, ದಾರಿ ತಪ್ಪಿದ್ದೀನಿ, ನಾನು ಕೂತಿದ್ದೀನಿ, ನಾ ಊರು ಅಲ್ಲಿ ನಂದು, ಅಲ್ಲಿ ಹೋಗ್ಬೇಕು ನಾನು, ಕಾಂಚಿ ಹತ್ತಿರ ನಮ್ಮೂರು ಕಾಂಚೀಪುರ, ನನಗೆ ಹೆಂಗೆ ಹೋಗೋದು ಗೊತ್ತಿಲ್ಲ ಅಂತ. ಚಿಂತೆ ಮಾಡ್ಬೇಡ, ಕೂತ್ಕೊ, ನಾನು ಕರ್ಕೊಂಡೋಗಿ ತೋರಿಸ್ತೀವಿ ಅಂದರು ಇಬ್ಬರು ಗಂಡ ಹೆಂಡತಿ. ನಡ್ಕೊಂಡು ಹೋದ್ರು, ಕತ್ಲೆ ಆಯಿತು, ರಾತ್ರಿ ಆಯಿತು. ಆ ಬೇಡತಿ ಹೇಳಿದ್ಲು, ನನ್ನ ಕಾಲು ನೋಯಿಸ್ತಾ ಇದೆ, ಇಲ್ಲೇ ಮಲ್ಕೋತೀನಿ ಅಂದ್ಲು. ಬೆಳಿಗ್ಗೆ 2 ಗಂಟೆ 3 ಗಂಟೆ ಹೊತ್ತಿಗೆ ಬೇಡತಿ ಎದ್ರು, ನೀರಡಿಕೆ ಆಗಿದೆಯಲ್ಲೋ ಅಂದರು. ಈ ಹುಡುಗ ತನ್ನಿರೋಂಥ ಪಾತ್ರೆ ತೊಗೊಂಡು ಹೋಗಿ ಹುಡುಕಾಡಿ ಅಲ್ಲಿ ಕೊಳದಲ್ಲಿ ನೀರಿತ್ತು, ತಂದು ಕೊಟ್ಟ. ಇನ್ನೊಂದು ಸಲ ತೊಗೊಂಬಾ ಅಂದರು. 3 ಸಲ ಹೋಗಿ ನೀರು ತಂದು ಕೊಟ್ಟ ರಾಮಾನುಜ. 4ನೇ ಸಲ ತರೋದ್ರೊಳಗೆ ಎಲ್ಲೂ ಇಲ್ಲ, ಬೇಡತಿ ಇಬ್ಬರು ಇಲ್ಲ, ಮಾಯ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋದ್ರಿ ಇವರು, ನಾ ಎಲ್ಲಿದ್ದೀನಿ ಗೊತ್ತಿಲ್ಲ, ಕಾಂಚೀಪುರಕ್ಕೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಹಾದಿ ತೋರಿಸ್ತೀನಿ ಬಂದವ್ರು ಮಾಯ ಆಗಿಬಿಟ್ರು. ಬೆಳಗಾಯಿತು, ಹತ್ತಿರದೊಂದು ಹಳ್ಳಿ ಕಾಣಿಸ್ತಾ ಇದೆ. ಯಾವ ಹಳ್ಳಿ ಕೇಳೋಣ ಅಂತ ಹೋದ. ರಾಮಾನುಜ ಕೇಳ್ತಾರೆ, ಯಾವ ಹಳ್ಳಿ? ಸತ್ಯವ್ರತ ಕ್ಷೇತ್ರ ಅಂತ. ಸತ್ಯವ್ರತ ಕ್ಷೇತ್ರ ಇಲ್ಲೋ ಕೇಳ್ದಂಗೆ ಇದೆಯಲ್ಲ. ಕೇಳಿದ್ದೇನಪ್ಪ, ಕಾಂಚೀಪುರ ಪಕ್ಕದ್ದೇ ಅಲ್ವಾ ಇದು ಅಂದರು. ನೋಡಿದ್ರು ಕಾಂಚೀಪುರದ ಗೋಪುರಗಳು ಕಾಣಿಸ್ತಾ ಇದ್ದಾವೆ. ಆಶ್ಚರ್ಯ ಆಗೋದು ತನಗೆ. ತಾನು 800 ಮೈಲಿ ದೂರ ಇದ್ದದ್ದು ಮೊದಲು, ಒಂದು ರಾತ್ರಿ ಅಷ್ಟೊಂದು ನಡ್ಕೊಂಬಂದ್ಬಿಟ್ಟು ನಾ ದೂರ ನಾನು. ಅದು ಭಗವಂತ ಕರ್ಕೊಂಬಂದ ನನ್ನ ಅಂಥೇಳಿ ಮನೆಗೆ ಬಂದು ತಂದೆ ತಾಯಿಗೆ ಹೇಳಿದ್ರಂತೆ. ಆಯ್ತು ಬಿಡಪ್ಪ, ಸಾಕ್ಷಾತ್ ವರದರಾಜ ದಂಪತಿಗಳೇ ಕರ್ಕೊಂಬಂದರು, ನಿನ್ನ ಜೀವನಕ್ಕೊಂದು ಹಾದಿ ತೋರಿಸಿದ್ರು, ಸಂತೋಷ ಆಯಿತು ಅಂಥೇಳಿ. ಇನ್ನು ಮೇಲೆ ನಿನ್ನ ಜೀವನದ ಪಥ ಬೇರೆ ಆಗಬೇಕು. ದೇವರ ದರ್ಶನ ಆದಮೇಲೆ ನೀನು ಬದುಕೋದು ಏರಿ ಆಗಬೇಕು. ದರ್ಶನಕ್ಕೋಸ್ಕರ ಹಾತೊರೆದು ಒಂದು ಹಂತ ಆದರೆ, ಒಂದು ದೇವರ ದರ್ಶನ ಆಯಿತು ನಿನಗಂದಮೇಲೆ ನಿನ್ನ ಜೀವನ ನಿನಗೆ ಗೊತ್ತಿಲ್ಲದ ಹಾಗೆ ಬದಲಾಯಿಸಬೇಕಾಗತ್ತೆ. ಆ ದಾರಿ ನೋಡು ಅಂತ ಹೇಳಿದರು ಅನ್ನೋಲ್ಲಿಗೆ ಇವತ್ತು ನಿಲ್ಲಿಸೋಣ. ನಮಸ್ಕಾರ.